Dear friends, today I would like to pray for the family to be strengthened. ಪ್ರಿಯ ಸ್ನೇಹಿತರೆ, ನಾನು ಈ ದಿನ ಕುಟುಂಬಗಳು ಬಲಗೊಳ್ಳುವುದಕ್ಕಾಗಿ ಪ್ರಾರ್ಥಿಸಲಿದ್ದೇನೆ. Today in the families, even small problems are disturbing them. ಈ ದಿನಗಳಲ್ಲಿ ಕುಟುಂಬಗಳಲ್ಲಿ ಸಣ್ಣ ತೊಂದರೆಗಳು ಬಂದರೂ ಸಹಿಸಿಕೊಳ್ಳಲಾಗುವುದಿಲ್ಲ. People are unable to forgive each other. ಒಬ್ಬರನ್ನೊಬ್ಬರು ಕ್ಷಮಿಸಲು ವಿಫಲರಾಗುತ್ತಾರೆ. They take it personally. ಎಲ್ಲವನ್ನೂ ವೈಯಕ್ತಿಕವಾಗಿ ತೆಗೆದುಕೊಳ್ಳುತ್ತಾರೆ. Pride takes over. ಹೆಮ್ಮೆ ಎಲ್ಲವನ್ನೂ ಮೀರಿ ನಿಲ್ಲುತ್ತದೆ. And then the small problems become bigger. ಸಣ್ಣ ತೊಂದರೆ ಹೋಗಿ ಅದು ದೊಡ್ಡ ತೊಂದರೆಯಾಗುತ್ತದೆ. And finally the families are broken. ಕೊನೆಯದಾಗಿ ಕುಟುಂಬಗಳು ಮುರಿದು ಬೀಳುತ್ತವೆ. This we not only see in India but in all over the world. It's the same today. ಇದು ಭಾರತದಲ್ಲಿ ಮಾತ್ರವಲ್ಲದೆ ಲೋಕದೆಲ್ಲೆಡೆ ಕೂಡ ಹೀಗೆ ನಡೆಯುವುದನ್ನು ನಾವು ನೋಡುತ್ತೇವೆ. Especially the young couples who are married, they separate from each other because of small problems. ವಿಶೇಷವಾಗಿ ಮದುವೆಯಾದ ಯವನಸ್ಥರು ಒಂದು ಸಣ್ಣ ವಿಚಾರವನ್ನು ಹಿಡಿದುಕೊಂಡು ಒಬ್ಬರಿಂದೊಬ್ಬರು ದೂರವಾಗುತ್ತಾರೆ. I would like to pray for every family. ನಾನು ಈ ಸಮಯದಲ್ಲಿ ಪ್ರತಿ ಕುಟುಂಬಕ್ಕಾಗಿ ಪ್ರಾರ್ಥಿಸಲಿದ್ದೇನೆ. For God to strengthen and bind them together. ದೇವರು ಕುಟುಂಬಗಳನ್ನು ಬಲಪಡಿಸುವುದಕ್ಕಾಗಿ ಮತ್ತು ಒಟ್ಟುಗೂಡಿಸುವುದಕ್ಕಾಗಿ. In Colossians 3:13 the Bible says, ಕೊಲೊಸ್ಸೆ 3:13 ಸತ್ಯವೇದ ಹೀಗೆ ಹೇಳುತ್ತದೆ, bear with each other and forgive one another. ಒಬ್ಬರಿಗೊಬ್ಬರು ಸೈರಿಸಿಕೊಳ್ಳಿರಿ ಮತ್ತು ಒಬ್ಬರನ್ನೊಬ್ಬರು ಕ್ಷಮಿಸುವವರಾಗಿರಿ. If any of you has a grievance against someone, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಕ್ಷಮಿಸಿರಿ. forgive as the Lord forgave you. ಹೌದು, ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ ಎಂಬುದಾಗಿ ಬರೆಯಲ್ಪಟ್ಟದನ್ನು ನೋಡುತ್ತೇವೆ. I love one of the saying of Mother Teresa. ಮದರ್ ತೆರೆಸಾರ ಒಂದು ಮಾತು ನನಗೆ ಬಹಳ ಪ್ರಿಯವಾದದ್ದು. ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವೆನು. She said, charity begins at home. ಆಕೆ ಹೇಳಿದಳು, ದಾನವು ಮನೆಯಿಂದ ಪ್ರಾರಂಭವಾಗುತ್ತದೆ ಎಂದು. Which means love begins at home. ಅಂದರೆ ಪ್ರೀತಿ ಮನೆಯಿಂದ ಪ್ರಾರಂಭವಾಗುತ್ತದೆ. We should love each other deeply, says the word of God also. ನಾವು ಒಬ್ಬರನ್ನೊಬ್ಬರು ಬಹಳವಾಗಿ ಪ್ರೀತಿಸಬೇಕು ಎಂಬುದಾಗಿ ವಾಕ್ಯ ಹೇಳುತ್ತದೆ. Love bears all things. ಪ್ರೀತಿ ಎಲ್ಲವನ್ನೂ ಸಹಿಸಿಕೊಳ್ಳುತ್ತದೆ. Even if someone does anything wrong against a person in the family, ಕುಟುಂಬದಲ್ಲಿ ಯಾರಾದರೂ ನಮ್ಮ ವಿರುದ್ಧವಾಗಿ ತಪ್ಪನ್ನು ಮಾಡಿದ್ದರೂ ಕೂಡ the love of God makes them to forgive them. ದೇವರ ಪ್ರೀತಿ ಅವರನ್ನು ಕ್ಷಮಿಸುವಂತೆ ಮಾಡುತ್ತದೆ. In the world, people say forgive and forget. ಲೋಕದ ಜನರು ಹೇಳುತ್ತಾರೆ, ಕ್ಷಮಿಸು ಮತ್ತು ಮರೆತು ಬಿಡು ಎಂದು. It's not a great thing to forgive. ಕ್ಷಮಿಸಿಬಿಡುವುದು ಒಂದು ದೊಡ್ಡ ವಿಚಾರವೇನಲ್ಲ. But then we have to forget about that forever. ಅದರ ಬಗ್ಗೆ ನಾವು ಸಂಪೂರ್ಣವಾಗಿ ಮರೆತು ಬಿಡಬೇಕು. Do not hold a grudge against other member of the family. ಕುಟುಂಬದ ಮತ್ತೊಬ್ಬ ಸದಸ್ಯನ ಮೇಲೆ ನಮಗೆ ದ್ವೇಷವು ಇರಬಾರದು. The Lord says, without me you can do nothing. ದೇವರು ಹೇಳುತ್ತಾನೆ, ನಾನಿಲ್ಲದೆ ನೀವು ಏನೂ ಮಾಡಲಾರಿರಿ ಎಂದು. Only God can help us to forgive others. ಇನ್ನೊಬ್ಬರನ್ನು ಕ್ಷಮಿಸಲು ದೇವರೇ ನಮಗೆ ಸಹಾಯ ಮಾಡಬಲ್ಲನು. Whenever problem arises in your family, ನಿಮ್ಮ ಕುಟುಂಬದಲ್ಲಿ ತೊಂದರೆಗಳು ಬಂದೊದಗಿದಾಗ come together and pray together. ಒಟ್ಟಾಗಿ ಕೂಡಿ ಬಂದು ಒಟ್ಟಾಗಿ ಪ್ರಾರ್ಥಿಸಿರಿ. If they don't come, you start the prayer with whomever comes to you. ಅವರು ಒಂದು ವೇಳೆ ಬರದೇ ಹೋದರೆ ನೀವು ಪ್ರಾರ್ಥಿಸದೇ ಇರದಿರಿ. ಕುಟುಂಬದಲ್ಲಿ ಸೇರಿದ ಇತರರೊಂದಿಗೆ ಪ್ರಾರ್ಥಿಸಿರಿ ಎಂಬುದಾಗಿ ನಾನು ಹೇಳುತ್ತೇನೆ. Those who pray together stay together. ಯಾರು ಒಟ್ಟಾಗಿ ಪ್ರಾರ್ಥಿಸುತ್ತಾರೋ ಅವರು ಒಟ್ಟಾಗಿ ಇರುತ್ತಾರೆ. Only the love of God can bind a family together. ದೇವರ ಪ್ರೀತಿಯೊಂದೇ ಕುಟುಂಬವನ್ನು ಒಟ್ಟಾಗಿ ಬೆಸೆಯಲು ಸಾಧ್ಯ. That too, if we are filled with the Holy Spirit, the
the Holy Spirit pours love into each and every one of the member of the family and bring them together. ಅದು ಕೂಡ ನಾವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟಿರುವುದಾದರೆ ಆತನೇ ಪ್ರತಿಯೊಬ್ಬರಿಗೆ ಪ್ರೀತಿಯನ್ನು ಧಾರೆ ಎರೆದು ಒಟ್ಟುಗೂಡಿಸುತ್ತಾನೆ. When the Lord does that, your family will be like a heaven. ದೇವರು ಇದನ್ನು ಮಾಡಿದಾಗ ನಿಮ್ಮ ಕುಟುಂಬ ಸ್ವರ್ಗದಂತೆಯೇ ಇರುತ್ತದೆ. Forgive one another. ಒಬ್ಬರನ್ನೊಬ್ಬರು ಕ್ಷಮಿಸುವವರಾಗಿರ್ರಿ. Bear with each other. ಒಬ್ಬರನ್ನೊಬ್ಬರು ಸೈರಿಸಿಕೊಳ್ಳಿರಿ. May the Lord help you to do that, dear friends. ಹೀಗೆ ಮಾಡುವಂತೆ ದೇವರು ನಿಮಗೆ ಸಹಾಯ ಮಾಡಲಿ. Loving Heavenly Father, ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯೇ, Lord, with much burden I pray for each family that are separated, Lord. ದೇವರೇ, ಭಾರವುಳ್ಳವಳಾಗಿ ನಾನು ಈಗಾಗಲೇ ಬೇರ್ಪಟ್ಟ ಕುಟುಂಬಗಳಿಗೋಸ್ಕರ ಪ್ರಾರ್ಥಿಸುತ್ತೇನೆ. Lord, Father, young people are mostly suffering with this problem. ತಂದೆಯೇ, ಯವನಸ್ಥ ಮಕ್ಕಳು ಈ ತೊಂದರೆಗಳಿಂದ ಬಳಲುತ್ತಾ ಇದ್ದಾರೆ. That too, those who believe you, even they suffer, Lord. ಅದು ಮಾತ್ರವಲ್ಲದೆ ನಿನ್ನನ್ನು ನಂಬಿದವರು ಕೂಡ ಈ ತೊಂದರೆಯಿಂದ ಹಾದು ಹೋಗುವುದನ್ನು ನೋಡುತ್ತೇವೆ. Bring them together, Lord. ಅವರನ್ನು ಒಟ್ಟುಗೂಡಿಸು ದೇವರೇ. Give them the heart to forgive each other. ಒಬ್ಬರು ಮತ್ತೊಬ್ಬರನ್ನು ಕ್ಷಮಿಸುವಂತೆ ನೀನು ಮಾಡು ದೇವರೇ. Fill them with your love to bear with each other. ಒಬ್ಬರು ಮತ್ತೊಬ್ಬರನ್ನು ಸೈರಿಸಿಕೊಳ್ಳುವಂತೆ ಮಾಡು ಎಂದು ಬೇಡುತ್ತೇನೆ. Help them to forget the past. ಹಿಂದೆ ನಡೆದದ್ದನ್ನೆಲ್ಲ ಅವರು ಮರೆತು ಬಿಡುವಂತೆ ಮಾಡು. Lord, put an end to every fight, ಪ್ರತಿ ಜಗಳವೂ ಮುಗಿದು ಹೋಗಲಿ. every misunderstanding. ಎಲ್ಲಾ ತಪ್ಪು ಅಭಿಪ್ರಾಯಗಳು Let it come to an end today, Lord. ದೇವರೇ, ಅದು ಇಂದೇ ಕೊನೆಗಾಣಲಿ. Lord, you have said from this day on I will bless you. ಈ ದಿನ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸುತ್ತೇನೆ ಎಂದು ಹೇಳಿದ್ದಿ. Lord, from this day on let salvation enter into every home. ದೇವರೇ, ಈ ದಿನದಿಂದ ರಕ್ಷಣೆಯು ಪ್ರತಿ ಮನೆಯನ್ನು ಪ್ರವೇಶಿಸಲಿ. Let peace enter into every home. ಶಾಂತಿಯು ಪ್ರತಿ ಮನೆಯನ್ನು ಪ್ರವೇಶಿಸಲಿ. Lord, bring unity to every home, Lord. ಪ್ರತಿ ಮನೆಯಲ್ಲಿ ಐಕ್ಯತೆಯನ್ನು ತಾ ಎಂದು ಬೇಡುತ್ತೇನೆ. Master, unite them together. ದೇವರೇ, ಅವರನ್ನು ಒಂದುಗೂಡಿಸು. Bind them together, Lord. ಅವರನ್ನು ಒಂದುಗೂಡಿಸು ದೇವರೇ. As they dedicate themselves to pray together every day. ಪ್ರತಿದಿನ ಒಟ್ಟಾಗಿ ನಿನ್ನನ್ನು ಪ್ರಾರ್ಥಿಸುವುದಕ್ಕೆ ನಿರ್ಧರಿಸಿದಾಗ You perform miracles in their family, Lord. ಅವರ ಕುಟುಂಬಗಳಲ್ಲಿ ಅದ್ಭುತವನ್ನು ಮಾಡು. Help them to understand each other, ಒಬ್ಬರು ಮತ್ತೊಬ್ಬರನ್ನು ಅರ್ಥೈಸಿಕೊಳ್ಳುವಂತೆ ಮಾಡು. to love each other, ಒಬ್ಬರನ್ನೊಬ್ಬರು ಪ್ರೀತಿಸುವಂತೆ, to carry each other, Lord, ಭಾರವನ್ನು ಹೊತ್ತುಕೊಳ್ಳುವಂತೆ. by the power of the Holy Spirit. ಪವಿತ್ರಾತ್ಮನ ಬಲವು. Let a miracle happen today. ಅದ್ಭುತವು ಇಂದೇ ನಡೆಯಲಿ. Let people come and join together, ಎಲ್ಲ ಜನರು ಬಂದು ಒಟ್ಟುಗೂಡಲಿ. work together, ಒಟ್ಟಾಗಿ ಕೆಲಸ ಮಾಡಲಿ. and serve together. ಒಟ್ಟಾಗಿ ಸೇವೆ ಮಾಡಲಿ. I pronounce your peace into every home. ಪ್ರತಿ ಮನೆಗೆ ನಿನ್ನ ಶಾಂತಿಯನ್ನು ಘೋಷಿಸುತ್ತೇನೆ. I know that you are doing that for your children. ನಿನ್ನ ಮಕ್ಕಳಿಗೋಸ್ಕರ ನೀನು ಇದನ್ನು ಮಾಡುವುದಕ್ಕೆ ಸ್ತೋತ್ರ. Let the relatives come together. ಕುಟುಂಬಸ್ಥರು ಒಟ್ಟಾಗಿ ಕೂಡಲಿ. Let their friends come together ಸ್ನೇಹಿತರು ಒಟ್ಟಾಗಿ ಕೂಡಲಿ. and be united with them, Lord. ನೀನು ಅವರೊಂದಿಗೆ ಒಂದಾಗು ದೇವರೇ. Lord, thank you for bringing every home together and building their home. ಮನೆಯ ಪ್ರತಿಯೊಬ್ಬ ಸದಸ್ಯರನ್ನು ಒಟ್ಟುಗೂಡಿಸುವುದಕ್ಕಾಗಿ, ಮನೆಯನ್ನು ಕಟ್ಟುವುದಕ್ಕಾಗಿ ಸ್ತೋತ್ರ. More than everything, you be the head of their home ಅವರ ಮನೆಯ ಯಜಮಾನನು ನೀನೇ ಆಗಿರು ಎಂದು ಬೇಡುತ್ತೇನೆ. and strengthen every home, Lord. ಪ್ರತಿ ಮನೆಯನ್ನು ನೀನು ಬಲಪಡಿಸು. Let their home be built by your hand. ನಿನ್ನ ಕೈಯ ಮೂಲಕ ಅವರ ಮನೆಯು ಕಟ್ಟಲ್ಪಡಲಿ. In Jesus' name. ಯೇಸುವಿನ ನಾಮದಲ್ಲಿ ಆಮೆನ್. God bless you, dear friends. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ.